ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ 2026ರ 47ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 6 ವಿಕೆಟ್ಗಳಿಂದ ಸೋತಿತು. ಸೋಲಿನ ನಂತರ ಲಕ್ನೋ ನಾಯಕ ರಿಷಬ್ ಪಂತ್ ನೀಡಿದ ಹೇಳಿಕೆ ಎಲ್ಲರನ್ನ ಅಚ್ಚರಿಗೊಳಿಸಿತು. ಬ್ಯಾಟರ್ಗಳ ಕೊಡುಗೆಯಿಂದ ತಂಡ 228 ರನ್ ಗಳಿಸಿದ್ದರೂ ತಮ್ಮ ತಂಡ ಹೆಚ್ಚಿನ ರನ್ ಗಳಿಸಬೇಕಿತ್ತು ಎಂದು ಪಂತ್ ಹೇಳಿದರು. ಲಕ್ನೋ ಬೌಲರ್ಗಳು ಮುಂಬೈ ಬ್ಯಾಟರ್ಗಳನ್ನು ಕಟ್ಟಿಹಾಕಲು ವಿಫಲವಾಗಿದ್ದರೂ ತಮ್ಮ ಬೌಲರ್ಗಳನ್ನು ರಿಷಬ್ ಹೊಗಳಿದ್ದಾರೆ. ಪಂದ್ಯದ ನಂತರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮಾತನಾಡಿದ ಎಲ್ಎಸ್ಜಿ ನಾಯಕ ರಿಷಬ್ ಪಂತ್, ನಾವು ಆಟ ಆರಂಭಿಸಿದ ರೀತಿ ನೋಡಿದ್ರೆ ಹೆಚ್ಚಿನ ರನ್ ಗಳಿಸಬೇಕಿತ್ತು ಎಂದು ನನಗನಿಸುತ್ತದೆ. ಕೆಲವು ಒಳ್ಳೆಯ ಲಕ್ಷಣಗಳು ಕಂಡುಬಂದವು, ಅದನ್ನು ನಿರಾಕರಿಸಲಾಗದು. ಹುಡುಗರು ಮುಕ್ತವಾಗಿ ಆಡಿದ್ರು, ಆದರೆ ಕೊನೆಯಲ್ಲಿ ಈ ಪರಿಸ್ಥಿತಿಗಳಿಗೆ ಒಗ್ಗಿಕೊಂಡಿರೋದ್ರಿಂದ ಮುಂಬೈ ಚೆನ್ನಾಗಿ ಬೌಲಿಂಗ್ ಮಾಡಿತು ಎಂದು ನಾನು ಭಾವಿಸುತ್ತೇನೆ. ನಾವು ಖಂಡಿತವಾಗಿಯೂ 10ರಿಂದ 15 ರನ್ಗಳಿಂದ ಸೋತಿದ್ದೇವೆ ಎಂದು ಹೇಳಿದರು. ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ 2026ರ 47ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 6 ವಿಕೆಟ್ಗಳಿಂದ ಸೋತಿತು. ಸೋಲಿನ ನಂತರ ಲಕ್ನೋ ನಾಯಕ ರಿಷಬ್ ಪಂತ್ ನೀಡಿದ ಹೇಳಿಕೆ ಎಲ್ಲರನ್ನ ಅಚ್ಚರಿಗೊಳಿಸಿತು. ಬ್ಯಾಟರ್ಗಳ ಕೊಡುಗೆಯಿಂದ ತಂಡ 228 ರನ್ ಗಳಿಸಿದ್ದರೂ ತಮ್ಮ ತಂಡ ಹೆಚ್ಚಿನ ರನ್ ಗಳಿಸಬೇಕಿತ್ತು ಎಂದು ಪಂತ್ ಹೇಳಿದರು. ಲಕ್ನೋ ಬೌಲರ್ಗಳು ಮುಂಬೈ ಬ್ಯಾಟರ್ಗಳನ್ನು ಕಟ್ಟಿಹಾಕಲು ವಿಫಲವಾಗಿದ್ದರೂ ತಮ್ಮ ಬೌಲರ್ಗಳನ್ನು ರಿಷಬ್ ಹೊಗಳಿದ್ದಾರೆ. ಪಂದ್ಯದ ನಂತರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮಾತನಾಡಿದ ಎಲ್ಎಸ್ಜಿ ನಾಯಕ ರಿಷಬ್ ಪಂತ್, ನಾವು ಆಟ ಆರಂಭಿಸಿದ ರೀತಿ ನೋಡಿದ್ರೆ ಹೆಚ್ಚಿನ ರನ್ ಗಳಿಸಬೇಕಿತ್ತು ಎಂದು ನನಗನಿಸುತ್ತದೆ. ಕೆಲವು ಒಳ್ಳೆಯ ಲಕ್ಷಣಗಳು ಕಂಡುಬಂದವು, ಅದನ್ನು ನಿರಾಕರಿಸಲಾಗದು. ಹುಡುಗರು ಮುಕ್ತವಾಗಿ ಆಡಿದ್ರು, ಆದರೆ ಕೊನೆಯಲ್ಲಿ ಈ ಪರಿಸ್ಥಿತಿಗಳಿಗೆ ಒಗ್ಗಿಕೊಂಡಿರೋದ್ರಿಂದ ಮುಂಬೈ ಚೆನ್ನಾಗಿ ಬೌಲಿಂಗ್ ಮಾಡಿತು ಎಂದು ನಾನು ಭಾವಿಸುತ್ತೇನೆ. ನಾವು ಖಂಡಿತವಾಗಿಯೂ 10ರಿಂದ 15 ರನ್ಗಳಿಂದ ಸೋತಿದ್ದೇವೆ ಎಂದು ಹೇಳಿದರು. ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ 2026ರ 47ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 6 ವಿಕೆಟ್ಗಳಿಂದ ಸೋತಿತು. ಸೋಲಿನ ನಂತರ ಲಕ್ನೋ ನಾಯಕ ರಿಷಬ್ ಪಂತ್ ನೀಡಿದ ಹೇಳಿಕೆ ಎಲ್ಲರನ್ನ ಅಚ್ಚರಿಗೊಳಿಸಿತು. ಬ್ಯಾಟರ್ಗಳ ಕೊಡುಗೆಯಿಂದ ತಂಡ 228 ರನ್ ಗಳಿಸಿದ್ದರೂ ತಮ್ಮ ತಂಡ ಹೆಚ್ಚಿನ ರನ್ ಗಳಿಸಬೇಕಿತ್ತು ಎಂದು ಪಂತ್ ಹೇಳಿದರು. ಲಕ್ನೋ ಬೌಲರ್ಗಳು ಮುಂಬೈ ಬ್ಯಾಟರ್ಗಳನ್ನು ಕಟ್ಟಿಹಾಕಲು ವಿಫಲವಾಗಿದ್ದರೂ ತಮ್ಮ ಬೌಲರ್ಗಳನ್ನು ರಿಷಬ್ ಹೊಗಳಿದ್ದಾರೆ. ಪಂದ್ಯದ ನಂತರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮಾತನಾಡಿದ ಎಲ್ಎಸ್ಜಿ ನಾಯಕ ರಿಷಬ್ ಪಂತ್, ನಾವು ಆಟ ಆರಂಭಿಸಿದ ರೀತಿ ನೋಡಿದ್ರೆ ಹೆಚ್ಚಿನ ರನ್ ಗಳಿಸಬೇಕಿತ್ತು ಎಂದು ನನಗನಿಸುತ್ತದೆ. ಕೆಲವು ಒಳ್ಳೆಯ ಲಕ್ಷಣಗಳು ಕಂಡುಬಂದವು, ಅದನ್ನು ನಿರಾಕರಿಸಲಾಗದು. ಹುಡುಗರು ಮುಕ್ತವಾಗಿ ಆಡಿದ್ರು, ಆದರೆ ಕೊನೆಯಲ್ಲಿ ಈ ಪರಿಸ್ಥಿತಿಗಳಿಗೆ ಒಗ್ಗಿಕೊಂಡಿರೋದ್ರಿಂದ ಮುಂಬೈ ಚೆನ್ನಾಗಿ ಬೌಲಿಂಗ್ ಮಾಡಿತು ಎಂದು ನಾನು ಭಾವಿಸುತ್ತೇನೆ. ನಾವು ಖಂಡಿತವಾಗಿಯೂ 10ರಿಂದ 15 ರನ್ಗಳಿಂದ ಸೋತಿದ್ದೇವೆ ಎಂದು ಹೇಳಿದರು. ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ 2026ರ 47ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 6 ವಿಕೆಟ್ಗಳಿಂದ ಸೋತಿತು. ಸೋಲಿನ ನಂತರ ಲಕ್ನೋ ನಾಯಕ ರಿಷಬ್ ಪಂತ್ ನೀಡಿದ ಹೇಳಿಕೆ ಎಲ್ಲರನ್ನ ಅಚ್ಚರಿಗೊಳಿಸಿತು. ಬ್ಯಾಟರ್ಗಳ ಕೊಡುಗೆಯಿಂದ ತಂಡ 228 ರನ್ ಗಳಿಸಿದ್ದರೂ ತಮ್ಮ ತಂಡ ಹೆಚ್ಚಿನ ರನ್ ಗಳಿಸಬೇಕಿತ್ತು ಎಂದು ಪಂತ್ ಹೇಳಿದರು. ಲಕ್ನೋ ಬೌಲರ್ಗಳು ಮುಂಬೈ ಬ್ಯಾಟರ್ಗಳನ್ನು ಕಟ್ಟಿಹಾಕಲು ವಿಫಲವಾಗಿದ್ದರೂ ತಮ್ಮ ಬೌಲರ್ಗಳನ್ನು ರಿಷಬ್ ಹೊಗಳಿದ್ದಾರೆ. ಪಂದ್ಯದ ನಂತರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮಾತನಾಡಿದ ಎಲ್ಎಸ್ಜಿ ನಾಯಕ ರಿಷಬ್ ಪಂತ್, ನಾವು ಆಟ ಆರಂಭಿಸಿದ ರೀತಿ ನೋಡಿದ್ರೆ ಹೆಚ್ಚಿನ ರನ್ ಗಳಿಸಬೇಕಿತ್ತು ಎಂದು ನನಗನಿಸುತ್ತದೆ. ಕೆಲವು ಒಳ್ಳೆಯ ಲಕ್ಷಣಗಳು ಕಂಡುಬಂದವು, ಅದನ್ನು ನಿರಾಕರಿಸಲಾಗದು. ಹುಡುಗರು ಮುಕ್ತವಾಗಿ ಆಡಿದ್ರು, ಆದರೆ ಕೊನೆಯಲ್ಲಿ ಈ ಪರಿಸ್ಥಿತಿಗಳಿಗೆ ಒಗ್ಗಿಕೊಂಡಿರೋದ್ರಿಂದ ಮುಂಬೈ ಚೆನ್ನಾಗಿ ಬೌಲಿಂಗ್ ಮಾಡಿತು ಎಂದು ನಾನು ಭಾವಿಸುತ್ತೇನೆ. ನಾವು ಖಂಡಿತವಾಗಿಯೂ 10ರಿಂದ 15 ರನ್ಗಳಿಂದ ಸೋತಿದ್ದೇವೆ ಎಂದು